ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಮಾವಿನಕಾಯಿದು ಜ್ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಆಂಪನ್ನನು ಅಂತಾರೆ. ಇದಕ್ಕೆ ನಾನು 3 ತೋತಾಪುರಿ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ಟು ಮೇಲ್ಗಡೆ ಸಿಪ್ಪೆನೆಲ್ಲ ತಕ್ಕೋರಿ. ನಂತರ ಇದಕ್ಕೆ ಉದ್ದಕ್ಕೆ ಒಂದೊಂದು ಕಟ್ ಹಾಕ್ಕೊಳ್ರಿ. ಕುಕ್ಕರ್ಗೆ ಇದನ್ನು ಹಾಕಿ 1 ಗ್ಲಾಸ್ ನೀರು ಹಾಕಿ 2 ವಿಸಿಲ್ ಇದನ್ನು ತಕ್ಕೊಂಬಿಡ್ರಿ. ಕುಕ್ಕರ್ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ತೆಗೀರಿ. ಮಾವಿನಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ನಂತರ ಇದರಲ್ಲಿನ ಬೀಜನ ತಕ್ಕೊಂಬಿಡ್ರಿ. ಒಂದು ಮಿಕ್ಸಿ ಜಾರ್ ತಗೊಳ್ರಿ. 1 ಕಟ್ ಪುದೀನ ಹಾಕ್ರಿ. 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರು, 1 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, 1 ಟೇಬಲ್ ಸ್ಪೂನ್ ಜೀರಾ ಪೌಡರು, 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನ್ ಸೋಫು ಅಂದ್ರೆ ಬಡೆ ಸೋಫು. ನಂತರ ಬೇಯಿಸ್ಕೊಂಡಂತಹ ಮಾವಿನಕಾಯಿ ಪಲ್ಪ್ ಹಾಕಿ ಸಣ್ಣಗೆ ಇದನ್ನ ಮಿಕ್ಸಿ ಮಾಡ್ಕೊಳ್ರಿ. ಸಣ್ಣಾಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಪೇಸ್ಟು ಚೆನ್ನಾಗಿರ್ಬೇಕು. ಇದನ್ನ ಸೋಸ್ಕೊಂಡ್ಬಿಡ್ರಿ. ಸೋಸ್ಕೊಳ್ಳೋದ್ರಿಂದ ನೀವು ಜ್ಯೂಸ್ ಮಾಡಿದಾಗ ಸಣ್ಣಕ್ಕೆ ಇರೋಂತಹ ಕಾಳುಗಳು ನಿಮ್ಮ ಬಾಯಲ್ಲೇ ಸಿಗೋದಿಲ್ಲ. ಚೆನ್ನಾಗಿ ಇದನ್ನ ಸೋಸ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ರಿ. ಇದನ್ನ ಒಂದ್ಸರಿ ನೀವು ಮನೆಯಲ್ಲಿ ಮಾಡಿಟ್ಕೊಂಡ್ರೆ 6 ತಿಂಗಳವರೆಗೂ ಇದನ್ನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಮ್ಯಾಂಗೋ ಸೀಸನ್ ಹೋದ್ಮೇಲೂ ನೀವು ಜ್ಯೂಸನ್ನ ಕುಡಿಬೋದು. ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 2 ಕಪ್ ಕಲ್ಸಕ್ಕರೆ ಹಾಕ್ಕೊಳ್ರಿ. ಇದಕ್ಕೆ 1 ಕಪ್ ನೀರು ಹಾಕಿದ್ದೀನಿ. ಇದು ಕರೆಕ್ಟ್ ರೇಷಿಯೋ ಫ್ರೆಂಡ್ಸ್. ಇದನ್ನೇ ಮಾಡ್ರಿ. ಕಲ್ಸಕ್ಕರೆ ನೀರಲ್ಲಿ ಚೆನ್ನಾಗಿ ಕರಗಿ ಒಂದು ಕುದಿ ಬಂದ ತಕ್ಷಣ ಮಾಡ್ಕೊಂಡಂತಹ ಮಾವಿನಕಾಯಿ ಪೇಸ್ಟನ್ನು ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ರಿ. 5 ರಿಂದ 10 ನಿಮಿಷ ಇದು ಕುದಿದ ತಕ್ಷಣ ಒಂದ್ಸಲ ಇದನ್ನು ಚೆಕ್ ಮಾಡ್ರಿ. ಸ್ವಲ್ಪ ಜಿಗಿ ಜಿಗಿಯಾಗಿ ಇರುತ್ತದೆ. ಸಕ್ಕರೆ ಒಂದೆಳೆ ಪಾಕ ಬರಬಾರ್ದು, ಸ್ವಲ್ಪ ಜಿಗಿ ಆಗಿರಬೇಕು ಅಷ್ಟೇ. ಗ್ಯಾಸ್ಲಿಂದ ಇದನ್ನು ಇಳಿಸ್ರಿ. ತಣ್ಣಗಾದ ತಕ್ಷಣ 1 ಟೇಬಲ್ ಸ್ಪೂನ್ ಲಿಂಬು ಜ್ಯೂಸ್ ಹಾಕಿ ಇದನ್ನು ಮಿಕ್ಸ್ ಮಾಡಿರಿ. ನಂತರ ಒಂದು ಗಾಜಿನ ಭರಣಿಗೆ ಇದನ್ನು ತುಂಬಿಡ್ರಿ. ಈಗ ಜ್ಯೂಸ್ ಹೆಂಗೆ ಮಾಡೋದಂತ ನೋಡೋಣ. 2 ಟೇಬಲ್ ಸ್ಪೂನ್ ನಾನಿಲ್ಲಿ ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ. ಇದಕ್ಕೆ 2 ರಿಂದ 3 ಗ್ಲಾಸ್ ನೀರು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಸ್ತ್ ಟೇಸ್ಟಿ ಆದಂತಹ ಮ್ಯಾಂಗೋ ಜ್ಯೂಸ್ ಅಥವಾ ಮ್ಯಾಂಗೋ ಆಂಪನ್ನ ತಯಾರಾಗಿದೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಮಾಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.